ಹಾಯ್ ಹಲೋ ನಮಸ್ತೆ ಎಲ್ಲ ರೈತ ಬಾಂಧವರಿಗೆ ಇವತ್ತು ನಾನು ಹೇಳೋದೇನಪ್ಪ ಅಂತಂದರೆ ರೈತರು ಬೇಸಿಗೆಯಲ್ಲಿ ಉಳ್ಳಾಗಡ್ಡಿ ಚೆನ್ನಾಗಿ ಬರುತ್ತೆ ಅದರೇನಪ್ಪ ಅಂತಂದರೆ ಮಳೆಗಾಲದಲ್ಲಿ ನಮಗೆ ಈರುಳ್ಳಿ ಚೆನ್ನಾಗಿ ಬರೋದಿಲ್ಲ ಅಂತ ರೈತರು ಹೇಳ್ತಾ ಇರ್ತಾರೆ. ಆದರೆ ಇವತ್ತು ಬಂದಿರುವಂಥ ರಿಸಲ್ಟ್ನ ದಯವಿಟ್ಟು ನೀವು ರೈತರು ಅಬ್ಸರ್ವ್ ಮಾಡಿರಿ. ಇಂಥ ಮಳೆಗಾಲದಲ್ಲೂ ಕೂಡ ನಿಮಗೆ ಈರುಳ್ಳಿ ಯಾವ ರೀತಿ ಬಂದಿದೆ ಅಂತ ನಾನು ನಿಮಗೆ ಇವತ್ತೇನಪ್ಪ ಅಂದರೆ ಪ್ರತಿಯೊಂದು ನಿಮಗೆ ನಾನು ತೋರಿಸ್ತೀನಿ. ರೈತರು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ದಯವಿಟ್ಟು ಸಾವಯವಕ್ಕೆ ಬನ್ನಿ. ನಮಸ್ತೆ ಎಲ್ಲ ರೈತ ಬಾಂಧವರಿಗೆ. ಇವತ್ತೇನಪ್ಪ ಅಂತಂದರೆ ಬಿಜಾಪುರ ಜಿಲ್ಲಾ ಮಲ್ಲೇಶ್ವರ ತಾಲೂಕು ಕಾರ್ಜೋ ಗ್ರಾಮದಲ್ಲಿದ್ದೀವಿ. ತುಂಬ ಖುಷಿ ಆಗುತ್ತೆ. 15 ದಿನಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ಉಳ್ಳಾಗಡ್ಡಿಗೆ ರೈತರಿಗೆ ಏನಪ್ಪ ಅಂದರೆ ನಾನು ಸಾವಯವ ಪ್ರಾಡಕ್ಟ್ನ ಕೊಟ್ಟಿದ್ದೆ. ಇವಾಗ 15 ದಿನ ಆದಮೇಲೆ ಮತ್ತೇನಪ್ಪ ಅಂತಂದರೆ ಅವರಿಗೆ ಒಂದು ಅನಿಸಿಕೆ ಅನ್ನೋದನ್ನ ಏನಪ್ಪ ಅಂದರೆ ಕೇಳೋದಕ್ಕೆ ಬಂದಿದ್ದೀನಿ. ಇವಾಗ ರೈತರು ಮಾತಾಡ್ತಾರೆ, ರೈತರು ಊರಾಗಿರ್ಬೋದು, ಅವ್ರು ಏನು ಅನಿಸ್ತಾ ಇದೆ ಬೆಳೆ ಬಗ್ಗೆ ಅಂತ ಅವ್ರು ಮಾತಾಡ್ತಾರೆ. ಮಾತಾಡಿ. ನನ್ನ ಹೆಸರು ಸುರೇಶ್ ಬಸರಿಗಳು ಅಂತ ಹೇಳಿ ಕಾಜೋಳದವ. ನಾನು ಮೊದಲ ಒಂದು ತಿಂಗಳು ಆದಾಗ ಇವ್ರ ಕಡೆ ಔಷಧ ತೊಗೊಂಡ್ಬಂದು ಸ್ಪ್ರೇ ಮಾಡೀನಿ ರೀ. ಒಂದು ಚೋಟ್ ಇತ್ತು, ನನ್ನ ಬೆಳೆ ಈಗ 15 ದಿವಸ ಮ್ಯಾಗ ಇಟ್ಟಾಗಿತ್ತು. ನಿಮ್ಗೆ ಹೆಂಗೆ ಅನ್ಸಾಗತ್ತೆ ಎಲ್ಲ ರೈತರು ಬಂದು ಇನ್ನೊಂದು ಕೇಳೋದೇನಪ್ಪ ಅಂತಂದರೆ ಈ ರೈತರು ಒಂದು 3-4 ವರ್ಷದಿಂದ ಏನಪ್ಪ ಅಂತಂದರೆ ಕಬ್ಬಿಗೆ ಕೂಡ ಏನಪ್ಪ ಅಂತ ನಮ್ಮ ಸಾವಯವ ಬೆಳೆಸಿದ್ರು. ಬರೀ 39 ಗುಂಟೆದಲ್ಲಿ 69 ಟನ್ ಕಬ್ಬನ್ನು ಕೂಡ ಏನಪ್ಪ ಅಂತಂದರೆ ಅವರು ತೆಗೆದಿರುವಂಥದ್ದು. ಈ ಒಂದು ವಿಡಿಯೋ ಯಾರೆಲ್ಲ ರೈತರು ನೋಡ್ತಾ ಇದ್ದೀರಾ ದಯವಿಟ್ಟು ಏನಪ್ಪ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಸಾವಯವನ್ನ ಬಳಸಿ ಪೂರ್ತಿಯಾಗಿ ಸಾವಯವ ಬಳಸೋಕ್ಕಿಂತ ಒಂದು 70% ಸಾವಯವ ಬಳಸಿ, ಒಂದು 30% ಏನಪ್ಪ ಅಂತ ಕೆಮಿಕಲ್ ಬಳಸಿ ನೀವು ಕೂಡ ಏನಪ್ಪ ಅಂತಂದರೆ ಈ ರೀತಿ ಒಂದು ಬೆಳೆನ ನೀವು ಏನಪ್ಪ ಅಂದರೆ ತೆಗಿಬೋದು. ಮೇಡಮ್ ನಿಮ್ಗೆ ಏನಪ್ಪ ಅಂತಂದರೆ 30 ಗುಂಟೆ ಒಳಗೆ 39 ಗುಂಟೆ ಒಳಗೆ 60 ಟನ್ ಕಬ್ಬು ತೆಗ್ದು ನಿಮ್ದಲ್ರಿ ರೈತರು, ನಿಮ್ದಲ್ರಿ. ಯಾಕಂದ್ರೆ ಇವತ್ತು ಇವ್ರು ಹೇಳಕತ್ತಾರ ಅದು ಕರೆಕ್ಟ್ ಖರೆ ಐತೆ ಇಲ್ಲ ಅಂತ ನಮಗೂ ಇದನ್ನ ಬೇಕ್ರಿ, ಹೌದಿಲ್ಲ? ನಿಮ್ದೇನು 39 ಗುಂಟೆ ಒಳಗೆ 60 ಟನ್ ಕಬ್ಬು ಬಿದ್ದು ಇಳುವರಿ ಬಂದ್ಮೇಲೆ 69 ಇಳುವರಿ ಬಿದ್ಮೇಲೆ ನಿಮಗೆ ವಿಶ್ವಾಸ ಬಂದದ. ವಾಪಸ್ ಇವಾಗ ಉಳ್ಳಾಗಡ್ಡಿ ಏನು ಅನ್ಸದ್ರಿ? ಭಾರಿ ಅನ್ಸದ್ರಿ. ಎಷ್ಟು ದಿವ್ಸನಾಗ ರೀ? 15 ದಿವ್ಸನಾಗ ಅಷ್ಟೇ ಚೇಂಜ್ ಆಗ್ಯದ್ರಿ. ಓಕೆ. ಆಲ್ರೆಡಿ ರೈತರ ಮಾತುಗಳು ನೀವು ಕೇಳಿಸ್ಕೊಂಡಿದ್ರಿ. ಯಾಕಂದ್ರೆ ಕೆಮಿಕಲ್ಸ್ ಹಾಕಿ ಭೂಮಿಯನ್ನು ಹಾಳು ಮಾಡಿ ಇವತ್ತು ಸಾಕಷ್ಟು ಭೂಮಿ ಒಳಗೆ ತಾಕತ್ ಕೂಡ ಇಲ್ಲ. ಇವತ್ತು ಎರೆಹುಳ ಸಂಖ್ಯೆಗಳು ಕೂಡ ನಾವು ಕೊಲ್ಲಾಕತ್ತೀವಿ. ಅದ್ರ ಜೊತೆಗೆ ಇವತ್ತು ನಾವು ಈ ವರ್ಷ ಒಂದು ಗೊಬ್ಬರ ಹಾಕಿದ್ವಿ ಅಂತಂದ್ರೆ ಮತ್ತೆ ನೆಕ್ಸ್ಟ್ ವರ್ಷ ಏನಪ್ಪ ಅಂತಂದ್ರೆ ಅದಕ್ಕಿಂತ ಜಾಸ್ತಿ ಗೊಬ್ಬರ ಹಾಕಿದಾಗ ಮಾತ್ರ ನಮ್ದು ಇಳುವರಿ ಬರ್ತದೆ. ಅದಕ್ಕಿಂತ ಗೊಬ್ಬರ ನಾವು ಕೆಮಿಕಲ್ಸ್ ಕಡಿಮೆ ಮಾಡಿದ್ವಿ ಅಂತಂದ್ರೆ ನಮ್ಮ ಭೂಮಿ ಬೆಳೆನೇ ಬರೋದಿಲ್ಲ. ಹಾಗಾಗಿ ನಾವು ಅತಿಶಯ ವರ್ಷ ಜಾಸ್ತಿ ಗೊಬ್ಬರ ಹಾಕೋತ ಹೋಗೋದ್ರಿಂದ ಏನಾಗ್ತದೆ ಅಂತಂದ್ರೆ ಭೂಮಿ ಒಳಗಿನ ಫಲವತ್ತತೆಯನ್ನು ಕಡಿಮೆ ಆಗಿ ಎಲ್ಲನೂ ಕೂಡ ತಾಕತ್ ಕಡಿಮೆ ಆಗಿಬಿಡ್ತೈತಿ ಭೂಮಿದ. ಇನ್ನೊಂದು ಸ್ವಲ್ಪ ನಾವು ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಕೆಮಿಕಲ್ಸ್ನ ಯೂಸ್ ಮಾಡೋದ್ರಿಂದ ಏನಾಗ್ತೈತಿಪ್ಪ ಅಂತಂದ್ರೆ ಮುಂದೆ 5-6 ವರ್ಷ ಹೋದ್ಮೇಲೆ ಕಸನೂ ಕೂಡ ಬೆಳೆಯಲಿಕ್ಕೆ ನಮ್ಮ ಭೂಮಿ ಉಳಿದಿಲ್ಲ, ತಾಕತ್ ಅನ್ನುವಂಥದ್ದು ಪೂರ್ತಿ ಕಡಿಮೆ ಆಗಿ ಹೋಗ್ತದೆ. ಅದಕ್ಕಾಗಿ ಆಲ್ರೆಡಿ ರೈತರ ಮಾತುಗಳನ್ನು ನೀವು ಕೇಳಿದಿರಿ. ವಾಪಸ್ ನಾವೆಲ್ಲರದು ಕೂಡ ನಿಮ್ಗೆ ಗೈಡೆನ್ಸ್ ಇರ್ತದೆ. ನಿಮಗೂ ಕೂಡ ಈ ಥರ ಒಂದು ಇಳುವರಿ ಬೇಕು ಅಥವಾ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂತಂದ್ರೆ ಎನಿ ಟೈಮ್ ಕಾಲ್ ಮಾಡ್ಬೋದು. ನಂಬರ್ ಸ್ಕ್ರೀನ್ ಮ್ಯಾಗ ಆಲ್ರೆಡಿ ಹಾಕ್ತಾರೆ. ಆನಂದ್ ಸರ್ ನಂಬರ್ ಕೂಡ ಹೇಳ್ತೀನಿ 99008823 ಅಂತ ಕಾಲ್ ಮಾಡ್ಬೋದು.